ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸುಮಾ ಶ್ಯಾಮ್ ವ್ಲಾಗ್ಸ್. ಬನ್ನಿ ಇವತ್ತು ಶ್ರೀಕೃಷ್ಣನ ಬಗ್ಗೆ ಒಂದು ವಿವರಣೆನ ಕೊಡ್ತೀನಿ. ವಿವರಣೆ ಕೊಡೋಕ್ಕಿಂತ ಮುಂಚೆ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊಂಡು ಆಲ್ ಅಂತ ಸೆಲೆಕ್ಟ್ ಮಾಡಿಕೊಡಿ. ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ, ಹಾಗೆ ವಿಡಿಯೋ ಹೇಗೆ ಅನಿಸ್ತು ಅಂತ ತಪ್ಪದೆ ಕಮೆಂಟಲ್ಲಿ ತಿಳಿಸಿ ಅಂತ ಹೇಳ್ತೀನಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಶ್ರೀಕೃಷ್ಣ ದೇವರು ಇರ್ತಾರಲ್ರಿ, ಸೊ ನವಿಲ್ಗರಿಯನ್ನು ಯಾಕೆ ತಮ್ಮ ಶಿರದ ಮೇಲೆ ಧರಿಸ್ತಾರೆ ಅನ್ನೋ ಕಾರಣ ನಿಮ್ಗೇನಾದರೂ ಮೊದಲೇ ಗೊತ್ತಿದ್ದರೆ, ವೀಡಿಯೋ ನೋಡೋಕ್ಕಿಂತ ಬಿಫೋರ್ ನಿಮ್ಗೆ ಗೊತ್ತಿದ್ದರೆ ಕಮೆಂಟಲ್ಲಿ ತಿಳಿಸಿ ಹೌದು ಗೊತ್ತಿತ್ತು ಅಂತ ಹೇಳಿ. ಸೊ ಗೊತ್ತಿಲ್ಲ ಅಂದರೆ ವೀಡಿಯೋನ ಕೊನೆವರೆಗೂ ನೋಡಿ, ಎಲ್ಲಿ ಮಾತ್ರ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಬನ್ನಿ ಇದರ ಹಿನ್ನೆಲೆನ ನೋಡೋಣ. ಯಾಕೆ ಪ್ರಭು ಶ್ರೀಕೃಷ್ಣ ಅವರು ನವಿಲ್ಗರಿನ ತಮ್ಮ ಶಿರದ ಮೇಲೆ ಧರಿಸಿರ್ತಾರೆ ಅಂತ ಹೇಳ್ತೀನಿ. ಶ್ರೀಕೃಷ್ಣ ಹಿಂದಿನ ಜನ್ಮದಾಗ ಅಂದರೆ ರಾಮಾಯಣ ಸಮಯದಲ್ಲಿ ನಡೆದಿರ್ತದೆ ಇದು ಕತೆ. ಈ ರಾಮಾಯಣ ಸಮಯದಲ್ಲಿ ರಾಮ ಸೀತಾನ ವನವಾಸ ಕಳಿಸುತ್ತಾರೆ, ನಿಮಗೆಲ್ಲ ಗೊತ್ತಿರುತ್ತಲ್ವ. ಸೊ ರಾಮ ಸೀತಾನ ವನವಾಸ ಕಳಿಸ್ದಾಗ ಅವರು ನೀರಿಗಾಗಿ ಇಡೀ ಕಾಡನ್ನು ಹುಡುಕ್ತಿರ್ತಾರೆ. ನೀರು ಎಲ್ಲಿ ಸಿಗ್ತದೆ ಅಂತ ಹೇಳಿ ಇಡೀ ಕಾಡಿನಲ್ಲೆಲ್ಲ ಹುಡುಕ್ತಾ ಇರ್ತಾರೆ, ಅವ್ರಿಗೆ ನೀರು ಸಿಗ್ತಾ ಇರಲ್ಲ. ಸೊ ಆಗ ಅಲ್ಲಿ ಒಂದು ನವಿಲು ಬರ್ತೈತಿ. ಅಲ್ಲಿ ಒಂದು ನವಿಲು ಬಂದು, ಬರ್ರಿ ಪ್ರಭು ನಾನು ನಿಮಗೆ ನೀರು ತೋರಿಸ್ತೀನಿ, ನೀರು ಎಲ್ಲಿದೆ ಅಂತ ಹೇಳಿ ನಾನು ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ರಾಮ ಸೀತೆಗೆ ಹೇಳಿ ಆ ನವಿಲು ಹೇಳಿ ಕರ್ಕೊಂಡು ಹೋಗ್ತಾ ಇರುತ್ತೆ. ಕರ್ಕೊಂಡು ಹೋಗುವಾಗ ಅಂದರೆ ಅದು ಹಾರತ್ತಲ್ವ. ಸೊ ದಾರಿ ಉದ್ದಕ್ಕೂ ತನ್ನ ನವಿಲು ಗರಿಯನ್ನು ಚೆಲ್ಕೊತಾ ಹೋಗ್ತಾ ಇರುತ್ತೆ. ನವಿಲು ಹಾರ್ಕೊತ ಹೋದಂಗೆಲ್ಲ ಒಂದೊಂದೇ ನವಿಲು ಗರಿಯನ್ನು ಬೀಳಿಸ್ಕೊತಾ ಹೋಗುತ್ತೆ. ಯಾಕೆ ಬೀಳಿಸುತ್ತೆ ಅಂದರೆ ಪ್ರಭು ಶ್ರೀರಾಮಚಂದ್ರರಿಗೆ ದಾರಿ ತೋರಿಸ್ಕೊತಾ ಹೋಗ್ತದೆ. ಹಿಂದೆ ಬರಬೇಕು, ಇಲ್ಲೇ ಬರಬೇಕು ಅನ್ನೋ ಒಂದು ಐಡಿಯಾನ ಕೊಟ್ಟು ಹೋಗ್ತಾ ಇರುತ್ತೆ. ಐಡಿಯಾ ಅಂತಾರೆ ಅಥವಾ ಮಾರ್ಗದರ್ಶನ ಅಂತಾರಲ್ವ. ಸೊ ಆ ರೀತಿ ಕೊಡ್ತಾ ಹೋಗ್ತದೆ. ತನ್ನ ದಾರಿ ಉದ್ದಕ್ಕೆ ಅದೆಷ್ಟು ದೂರ ಇರ್ತಲ್ವ, ಸೊ ಅಷ್ಟು ದೂರದವರೆಗೂ ಅದು ಒಂದೊಂದೇ ನವಿಲು ಗರಿಯನ್ನು ಚೆಲ್ಕೊತಾ ಹೋಗ್ತದೆ ನವಿಲು. ಈ ನವಿಲು ಗರಿಯನ್ನು ಯಾವಾಗ ಬೇಕಂದ್ರೆ ಅವಾಗ ಚೆಲ್ಲೋದಿಲ್ಲ ರೀ. ಇದು ಒಂದು ಕಾಲ ಮತ್ತು ಒಂದು ಸಮಯ ಅಂತ ಇರ್ತೈತೆ ರೀ. ಆ ಕಾಲ ಮತ್ತು ಆ ಸಮಯದಲ್ಲಿ ಮಾತ್ರ ಅದು ತನ್ನ ಗರಿಗಳನ್ನು ಬೀಳಿಸಿದ್ರೆ ಅದು ಏನಾಗಲ್ಲ ರೀ, ಚೆನ್ನಾಗೇ ಇರುತ್ತೆ. ಸುಮ್ಮನೆ ಯಾವಾಗ ಬೇಕಾದ್ರೆ ಅವಾಗ ಅದು ತನ್ನ ಗರಿಗಳನ್ನು ಚೆಲ್ಲಿದರೆ ಅದು ರಕ್ತಸ್ರಾವ ಆಗಿ ಸಾಯ್ತದೆ ರೀ ನವಿಲು. ಸೊ ಈಗ ಅದಕ್ಕೆ ಗೊತ್ತಿರ್ತೈತೆ ರೀ. ಈಗ ದಾರಿ ಉದ್ದಕ್ಕೂ ತನ್ನ ನವಿಲುಗರಿನ ಚೆಲ್ಕೊತ ಹೋದಾಗೆಲ್ಲ ತನಗೆ ಗೊತ್ತಾಗ್ತಾ ಹೋಗುತ್ತೆ, ನಾನಿನ್ನು ಜಾಸ್ತಿ ಬದುಕೋದಿಲ್ಲ, ಸಾಯ್ತೀನಿ ಅಂತ ಗೊತ್ತಿದ್ರೂ ಅದು ಏನು ಮಾಡುತ್ತೆ, ಪ್ರಭು ಅಂದರೆ ಶ್ರೀರಾಮಚಂದ್ರ ಅವ್ರಿಗೆ ದಾರಿ ತೋರಿಸ್ಬೇಕಾಗಿರುತ್ತಲ್ವ. ಸೊ ಆ ಕಾರಣಕ್ಕೆ ಉಳಿದಿರ್ಸ್ಕೊಂಡು ಹೋಗ್ತಾ ಇರುತ್ತಲ್ವ, ಸಾಯ್ತೀನಿ ಅಂತ ಖಚಿತವಾಗಿರುತ್ತೆ ಅದಕ್ಕೂ. ಆದ್ರೂ ಅದು ಎಲ್ಲೂ ನಿಲ್ಲಿಸ್ತೇನೆ ನೀರು ಇರೋ ಜಾಗ ತಲುಪೋವರೆಗೂ ತನ್ನ ನವಿಲುಗರಿಯನ್ನು ಚೆಲ್ಕೊತಾ ಹೋಗುತ್ತೆ. ಕಡೆಗೂ ಅದು ಶ್ರೀರಾಮಚಂದ್ರವ್ರಿಗೆ ರಾಮ ಸೀತೆಗೆ ನೀರನ್ನು ತೋರಿಸಿ ತಾನು ಅಲ್ಲೇ ಪ್ರಾಣ ಬಿಟ್ಬಿಡ್ತದ್ರಿ. ಇನ್ನೇನು ಹೋಗಿ ಮುಟ್ತಾರ, ಸೊ ಅಲ್ಲೇ ಪ್ರಾಣ ಬಿಟ್ಬಿಡ್ತದ್ರಿ. ಸೊ ಪ್ರಾಣ ಚೆಲ್ಲಿ ತಾನು ಸತ್ತು ಹೋಗ್ಬಿಡ್ತದ್ರಿ. ನವಿಲುಗರಿಯನ್ನು ಚೆಲ್ಲಿ ತಾನು ಸತ್ತು ಹೋಗ್ತದ್ರಿ. ನೀರು ತೋರಿಸಿ ಅಲ್ಲಿ ಪ್ರಾಣ ಬಿಟ್ಬಿಡ್ತದ್ರಿ ಅದು. ಆಗ ಶ್ರೀರಾಮ ಇರ್ತಾರಲ್ವ, ಸೊ ಅವ್ರು ಹೇಳ್ತಾರೆ, ಮುಂದಿನ ಜನ್ಮದಲ್ಲಿ ನಾನೇ ನಿನ್ನ ಋಣವನ್ನು ತೀರಿಸುತ್ತೀನಿ ಅಂತ ಹೇಳ್ತಾರೆ ರೀ. ಸೊ ಆ ಋಣ ತೀರ್ಸೋಕೆ ಶ್ರೀರಾಮ ಮುಂದಿನ ಜನ್ಮದಾಗ ಅಂದರೆ ಶ್ರೀಕೃಷ್ಣನ ಅವತಾರ ತಾಳ್ತಾರಲ್ರಿ. ಸೊ ಆವಾಗ ಈ ನವಿಲುಗರಿಯನ್ನು ತಮ್ಮ ಶಿರದ ಮೇಲೆ ಇಟ್ಟು ಮೆರೆಸ್ತಾರೆ. ಅದನ್ನು ಗೊತ್ತಲ್ವಾ, ಶ್ರೀಕೃಷ್ಣನ ಅವತಾರ ನಿಮಗೆಲ್ಲ ನವಿಲುಗರಿಯಿಂದನೇ ಏನೇನೆಲ್ಲ ಮಾಡ್ತಾರೆ. ಸೊ ಆ ನವಿಲುಗರಿನ ಯಾವ ರೀತಿ ತಮ್ಮ ಶಿರದ ಮೇಲೆ ಇಟ್ಟಿರ್ತಾರೆ, ಯಾವುದೇ ಕಾರಣಕ್ಕೂ ಆ ನವಿಲುಗರಿನ ಕೆಳಗೆ ಇಟ್ಟಿರೋದಿಲ್ಲ ಪ್ರಭು ಶ್ರೀಕೃಷ್ಣರು. ಸೊ ಅಷ್ಟು ಚೆನ್ನಾಗಿ ಆ ನವಿಲುಗರಿಗೆ ಕೊಟ್ಟಂಥ ಭಾಷೆನ ಅವರು ಈಡೇರಿಸ್ತಾರೆ. ಸೊ ಈ ಕಥೆಯಿಂದ ಒಂದು ಅರ್ಥ ಮಾಡ್ಕೋಬೇಕು, ಏನೇ ಆದರೂ ಕೊಟ್ಟ ಮಾತಿಗೆ ತಪ್ಪಬಾರ್ದು ಅಂತ ಹೇಳಿ. ಮತ್ತು ಒಂದು ಋಣ ಅಂತ ಇರುತ್ತಲ್ವ, ಅದನ್ನು ತೀರಿಸ್ಬೇಕು. ಸಹಾಯ ಅಂತಲೇ ಇರುತ್ತೆ. ಈಗ ಅವ್ರು ಸಹಾಯ ಮಾಡಿದ್ದಾರೆ ಅಂದರೆ ನಾವು ರಿಟರ್ನ್ ಸಹಾಯ ಮಾಡಬೇಕು. ಅವ್ರಿಗೆ ಸಹಾಯ ಮಾಡೋಕ್ಕಾಗದೇ ಇರೋದೇ ಕೆಟ್ಟದ್ದನ್ನು ಮಾತ್ರ ಮಾಡೋಕ್ಕೆ ಹೋಗಬೇಡಿ ಅಂತ ಹೇಳ್ತೀನಿ. ವಿಡಿಯೋ ಇಷ್ಟ ಆಯಿತು ಅನ್ಕೋತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋಸ್. ಬೈ ಆಲ್.